Hello, my dear students. Welcome to the today's session. Myself, Savita Patil, Assistant Professor, Government Degree College, Kamalapur. In my previous class, we have discussed regarding the transactions, the various types of the transactions. In that, we have discussed the two types of transactions, that is the cash transactions and the credits transaction. In my today's class, we shall continue the next part of the first module. Okay. The next type of the transaction is a barter transaction. A barter transaction is a transaction where the value of transaction is received or paid in kind. Sale of goods for exchange of purchase of furniture, purchase of machinery in exchange of sale of plant, payment of salary in the form of goods, etc. are examples of barter transactions. ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ಕ್ಲಾಸಲ್ಲಿ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು ಅಂತ ನೋಡಿದೆವು. ಅಂದರೆ ಉದುರಿ ಟ್ರಾನ್ಸಾಕ್ಷನ್, ನಗದಿ ಅಂದರೆ ದ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂದರೆ ಕ್ಯಾಶನ್ನು ಇಮಿಡಿಯೇಟ್ ಆಗಿ ಕೊಟ್ಟು ಗೂಡ್ಸನ್ನು ತೆಗೆದುಕೊಳ್ಳೋದು. ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂದರೆ ನಿಮ್ಗೆ ಗೊತ್ತಿತ್ತು, ಈಗ ವಸ್ತುಗಳನ್ನು ಖರೀದಿ ಮಾಡಿ ಹಣವನ್ನು ನಾವು ಮುಂದೆ ಕೊಡುವುದು, ಅದಕ್ಕೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತಾರೆ. ಅದೇ ಥರ ಇಲ್ಲಿ ಇನ್ನೊಂದು ಟ್ರಾನ್ಸಾಕ್ಷನ್ ಬರುತ್ತೆ, ಅದು ಬಾರ್ಟರ್ ಟ್ರಾನ್ಸಾಕ್ಷನ್, ವೇರ್ ದ ಗೂಡ್ಸ್ ಆರ್ ಎಕ್ಸ್ಚೇಂಜ್ ಫಾರ್ ದಿ ಗೂಡ್ಸ್. ಏನನ್ನು ನಾವು ಬೇರೆ ಬೇರೆ ಇದರಲ್ಲಿ ತಗೋಬೋದು. ಈ ಥರ ಟ್ರಾನ್ಸಾಕ್ಷನ್ಸ್ ಮೊದಲು ನಾವೆಲ್ಲಿ ನೋಡ್ತಾ ಇದ್ವು ಅಂದರೆ ಬಹಳ ಇದುವಾಗಿ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೆವು. ಜೋಳ ಕೊಟ್ಟು ಗೋಧಿ ಅವ್ರ ಬಳಿ ಯಾವ್ದು ಜಾಸ್ತಿ ಇದೆ ಅದನ್ನು ಕೊಡೋದು, ಯಾವುದಿಲ್ಲ ಅದನ್ನು ತಗೊಳ್ಳೋದು. ಅದಕ್ಕೆ ಏನಂತ ಹೇಳ್ತಾರೆ, ಇಲ್ಲಿ ಬಾರ್ಟರ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ದೆನ್ ನೆಕ್ಸ್ಟ್, ಪೇಪರ್ ಟ್ರಾನ್ಸಾಕ್ಷನ್. A paper transaction is a business transaction where there is no question of receiving or payment the value of the transaction. ಅಂದರೆ ಇಲ್ಲೇನು ಬರಲ್ರಿ, ತಗೊಳ್ಳೋದು ಕೊಡೋದು ಏನು ಬರೋದಿಲ್ಲ. ಪೇಪರ್ ಟ್ರಾನ್ಸಾಕ್ಷನ್ ಅಂತ ನಾವು ಇಲ್ಲಿ ಹೇಳ್ತೇವೆ. ಇದಕ್ಕೆ ಏನಂದ್ರೆ ಎಕ್ಸಾಂಪಲು, ಡಿಪ್ರಿಷಿಯೇಷನ್, bad debts, written off, discount allowed, discount earned, etc. are the examples of the paper transactions. Means where we can see and know the transaction in the form, it's in the paper itself only. That is what the examples are. Depreciation ಅಂದ್ರೆ decrease in the value of the assets. ಅದೇ ಥರ bad debts ಅಂದರೆ the debts which we cannot receive back, that called as the bad debts. ದೆನ್ ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ಅರ್ನ್ಡ್, ಈ ಥರ ಇವೆಲ್ಲ ಏನಿವೆ ರೀ, ಇವು ಎಕ್ಸಾಂಪಲ್ಸ್ ಆಫ್ ದಿ ಪೇಪರ್ ಟ್ರಾನ್ಸಾಕ್ಷನ್ಸ್. ನಾವು ಅರ್ಥ ಆಯ್ತಾ? ಟ್ರಾನ್ಸಾಕ್ಷನಲ್ಲಿ 4 ವಿಧಗಳಿವೆ. ಯಾವ್ದು? ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ರೆಡಿಟ್ ಟ್ರಾನ್ಸಾಕ್ಷನ್, ಬಾರ್ಟರ್ ಟ್ರಾನ್ಸಾಕ್ಷನ್, ಪೇಪರ್ ಟ್ರಾನ್ಸಾಕ್ಷನ್. 2 ಮಾರ್ಕ್ಸಿನ ಕ್ವೆಶನ್ ಅನ್ನ ಕೇಳಬಹುದು ನಿಮಗೆ. ಎಕ್ಸಾಂಪಲ್, ವಾಟ್ ಡು ಯು ಮೀನ್ ಬೈ ಬಾರ್ಟರ್ ಟ್ರಾನ್ಸಾಕ್ಷನ್ಸ್, ಆರ್ ಎಲ್ಸ್ ರೈಟ್ ದ 4 ಟೈಪ್ಸ್ ಆಫ್ ದ ಟ್ರಾನ್ಸಾಕ್ಷನ್ಸ್ ಅಂತ ಕೇಳಿದಾಗೆ ನೀವು ಇವ ಹೆಸರುಗಳನ್ನು ಬರೆದ್ರೆ ಸಾಕು. Then next will be this is what we are discussing, the important basic terms which are used in the accounting. ನಮ್ಮ ಅಕೌಂಟಿಂಗ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವನ್ನ ನಾವು ಟರ್ಮ್ಸ್ ಅನ್ನ 1 by 1 ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ದಿ ಬಿಸಿನೆಸ್ ಎಂಟಿಟಿ. It is an establishment for the conduct of trade or commerce. The business enterprise is having a separate legal entity. It is distinct from its owner. Therefore, it can own assets and also concepts and also accepts claims against it. It deals with the owner as if with the third party. ಅಂದ್ರೆ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಬಿಸ್ನೆಸ್ ಟ್ರೇಡ್ ಆರ್ ಕಾಮರ್ಸ್ಗೆ ನಾವಿಲ್ಲಿ ಏನಂತ ಕರಿತೇವೆ, ಬಿಸ್ನೆಸ್ ಎಂಟಿಟಿ ಅಂತ ಇಲ್ಲಿ ನಾವು ಹೇಳ್ತೇವೆ. ನೆಕ್ಸ್ಟ್ ವಿಲ್ ಬಿ ದಿ ಪ್ರೊಪ್ರೈಟರ್. ಪ್ರೊಪ್ರೈಟರ್ ಅಂದ್ರೆ ಯಾರು ಅಂದ್ರೆ ದ ಪರ್ಸನ್ ಹೂ ವಿಲ್ ಸ್ಟಾರ್ಟ್ ದ ಬಿಸ್ನೆಸ್, ಹೂ ಇಸ್ ದ ಓನರ್ ಆಫ್ ದ ಬಿಸ್ನೆಸ್, ಹೂ ವಿಲ್ ಮೇಕ್ ದ ಇನ್ವೆಸ್ಟ್ಮೆಂಟ್ ಆಫ್ ಮನಿ ಇನ್ ದ ಬಿಸ್ನೆಸ್. ಅವನನ್ನ ನಾವಿಲ್ಲಿ ಏನ್ ಕರಿತೇವೆ, ಪ್ರೊಪ್ರೈಟರ್ ಅಂತ ಇಲ್ಲಿ ನಾವು ಹೇಳ್ತೇವೆ. ಹಿ ಇಸ್ ದ ಓನರ್ ಆಫ್ ಎ ಬಿಸ್ನೆಸ್. ಹಿ ಇನ್ವೆಸ್ಟ್ ಕ್ಯಾಪಿಟಲ್ ಇನ್ ದ ಬಿಸ್ನೆಸ್ ವಿತ್ ದ ಇಂಟೆನ್ಷನ್ ಆಫ್ ಅರ್ನಿಂಗ್ ಪ್ರಾಫಿಟ್. ಅವನು ಹಣವನ್ನು ಬಿಸ್ನೆಸ್ ನಲ್ಲಿ ತೊಡಗಿಸ್ತಾನೆ, ಪ್ರೊಪ್ರೈಟರ್ ಮಾಲೀಕ. ಯಾಕೆ? ಟು ಅರ್ನ್ ಸಮ್ ಪ್ರಾಫಿಟ್, ಸ್ವಲ್ಪ ಏನಾದ್ರೂ ಪ್ರಾಫಿಟ್ ಅನ್ನ ಗಳಿಸಬಹುದು ಅಂತ. ಹಿಲ್ ಮೇಕ್ ದ ಇನ್ವೆಸ್ಟ್ಮೆಂಟ್ ಆಫ್ ಮನಿ ಇನ್ ದ ಬಿಸ್ನೆಸ್. ಹಿ ಅಂಡರ್ಟೇಕ್ಸ್ ದ ರಿಸ್ಕ್ ಇನ್ವಾಲ್ವ್ಡ್ ಇನ್ ದ ಬಿಸ್ನೆಸ್. ಡೆಫಿನೆಟ್ಲಿ ಯಾವಾಗ ಅವನ ಹಣವನ್ನು ಬಿಸ್ನೆಸ್ ಅಲ್ಲಿ ತೊಡಗಿಸ್ತಾನೆ, ಅದ್ರ ಹಿಂದೆ ಅವನಿಗೆ ಏನ್ ಇರ್ತದ್ರಿ, ರಿಸ್ಕ್ ಇರ್ತದೆ. ಎಲ್ಲರೂ ಬಿಸ್ನೆಸ್ ಏನಂತ ಸ್ಟಾರ್ಟ್ ಮಾಡ್ತಾರೆ, ಡೆಫಿನೆಟ್ಲಿ ವಿ ಹ್ಯಾವ್ ಟು ಅರ್ನ್ ಸಮ್ ಪ್ರಾಫಿಟ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವ್ರು ಏನು, ದೆನ್ ಮೇ ಬಿ ಎ ಲಾಸ್ ಕೂಡ ಆಗ್ಬಹುದು. ಆದರೆ ಆ ರಿಸ್ಕ್ ಅನ್ನು ಅವರು ಹಿ ಮಸ್ಟ್ ಅಂಡರ್ಟೇಕ್ ದ ರಿಸ್ಕ್ ಅಂತ ಇಲ್ಲಿ ಹೇಳ್ತಾರೆ. ದ ಪ್ರೊಪ್ರೈಟರ್ ಮೇ ಬಿ an individual in sole trading concern, partnership firm and shareholders in joint stock company. ಅಂದ್ರೆ ಇಲ್ಲಿ ನಾವು ಪ್ರೊಪ್ರೈಟರ್ ಅಂದ್ರೆ ಹೆಂಗೆ ಯಾರಿಗೆ ಹೇಳ್ತೇವೆ ಅಂದ್ರೆ, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇತ್ತು ಅಂದ್ರೆ ಒಬ್ಬನೇ, ಸೋಲ್ ಅಂದ್ರೆ ಒಬ್ಬ,
ದಟ್ ಈಸ್ ದ ಇಂಡಿವಿಜುವಲ್ ಪ್ರಾಪರ್ಟರ್ ಹಿ ಮೇ ಸ್ಟಾರ್ಟ್ ದ ಬಿಸ್ನೆಸ್. ಪಾರ್ಟ್ನರ್ಶಿಪ್ ಫರ್ಮ್ ಬರ್ತದೆ, ಅಲ್ಲಿ 5-6 ಜನ ಕೂಡ ಏನು ಮಾಡ್ತಾರೆ, ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಏನಂತಾರೆ, ಪಾರ್ಟ್ನರ್ಶಿಪ್ ಫರ್ಮ್ ಅಂತಾರೆ. ನೆಕ್ಸ್ಟ್ ವಿಲ್ ಬಿ ದಿ ಕಂಪನಿ, ಅದಕ್ಕಿಂತ ದೊಡ್ಡದು ದ ಜಾಯಿಂಟ್ ಸ್ಟಾಕ್ ಕಂಪನಿ, ನಿಮಗೆ ಗೊತ್ತಿದೆ. ಈ ಥರ ಏನಿದೆ ಅಂತಂದರೆ ಇಲ್ಲಿ ನಾವು ಪ್ರೊಪರೈಟರ್ ಅಂದರೆ ಯಾರಿಗೆ ಹೇಳ್ತೇವೆ ಅಂತಂದರೆ ದ ಪರ್ಸನ್ ಹೂ ವಿಲ್ ಮೇಕ್ ದ ಇನ್ವೆಸ್ಟ್ಮೆಂಟ್ ಆಫ್ ದ ಮನಿ ಇನ್ ದ ಬಿಸ್ನೆಸ್, ವಿಲ್ ಸ್ಟಾರ್ಟ್ ದ ಬಿಸ್ನೆಸ್, ಹೂ ಇಸ್ ದ ಓನರ್ ಆಫ್ ಅ ಬಿಸ್ನೆಸ್. ಅವನನ್ನು ನಾವು ಇಲ್ಲಿ ಏನು ಕರಿತೇವೆ, ಪ್ರೊಪರೈಟರ್ ಅಂತ ಹೇಳ್ತೇವೆ. ದೆನ್ ಕ್ಯಾಪಿಟಲ್. Next will be the cash, goods and assets invested by the owner in the business is called the capital. Capital can be defined as the excess of total assets over the total liabilities of a business at any particular time. ಅಂದರೆ ಇಲ್ಲಿ ಕ್ಯಾಪಿಟಲ್ ಅಂತ ಎದಕ್ಕೆ ಕರಿತೇವೆ ಅಂತಂದರೆ ಅದೇನಾಗಿರ್ಬೋದು, ಕ್ಯಾಶ್ ಇರ್ಬೋದು, ಗೂಡ್ಸ್ ಇರ್ಬೋದು, ಅಸೆಟ್ಸ್ ಇರ್ಬೋದು. ಅದನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು, ಬಿಸ್ನೆಸ್ಸಲ್ಲಿ. ಯಾರು ಓನರ್, ಅದನ್ನು ಇದಕ್ಕೆ ನಾವೇನಂತ ಕರಿತೇವೆ, ಇಲ್ಲಿ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಕ್ಯಾಪಿಟಲ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ದ ಎಕ್ಸೆಸ್ ಆಫ್ ಟೋಟಲ್ ಅಸೆಟ್ಸ್. ಅಂದರೆ ಟೋಟಲ್ ಅಸೆಟ್ಸಲ್ಲಿ ಟೋಟಲ್ ಲ್ಯಾಬಿಟ್ಸನ್ನು ನಾವು ಲೇಸ್ ಮಾಡಿದೆವು ಒಂದು ಇದಕ್ಕೆ ಅಂತಂದರೆ ಅಲ್ಲಿ ನಮ್ಗೆ ಏನು ಬರ್ತದೆ, ಕ್ಯಾಪಿಟಲ್ ಅಂತ ಬರ್ತದೆ. ನಾನು ಕೆಳಗೆ ನಿಮಗೆ ಈಕ್ವೇಷನ್ ಕೊಟ್ಟಿನಿ. ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟಿ. Capital is a liability of business to the business. Capital is also known as net worth or net assets of business ಅಂತ ನಾವಿಲ್ಲಿ ಹೇಳ್ಬೋದು. Then drawings ಗೊತ್ತಿದೆ, that is cash, goods and assets withdrawn by owner from business for personal use or domestic use is called the drawings. ಅಂದರೆ ಇಲ್ಲಿ ಬಿಸ್ನೆಸ್ಸಿನ ಮಾಲಕನು ತನ್ನ ಸ್ವಂತ ಬಳಕೆಗೆ ಏನು ಗೂಡ್ಸು ಅಥವಾ ಹಣವನ್ನು ವಿಡ್ರಾ ಮಾಡ್ತಾನೆ, ಅದಕ್ಕೆ ನಾವಿಲ್ಲಿ ಡ್ರಾಯಿಂಗ್ಸ್ ಅಂತ ಹೇಳ್ತೇವೆ. ಡ್ರಾಯಿಂಗ್ಸ್ ಆಲ್ಸೋ ಇನ್ಕ್ಲೂಡ್ ದ ಪರ್ಸನಲ್ ಆರ್ ಡೊಮೆಸ್ಟಿಕ್ ಎಕ್ಸ್ಪೆನ್ಸಸ್ ಆಫ್ ಪ್ರೊಪ್ರೈಟರ್ ಪೇಡ್ ಬೈ ಬಿಸ್ನೆಸ್. ಓಕೆ, ದ ನೆಕ್ಸ್ಟ್ ವಿಲ್ ಬಿ ದಿ ಅಸೆಟ್ಸ್. ಅಸೆಟ್ಸ್ ಆರ್ ದ ವ್ಯಾಲ್ಯೂಯಬಲ್ ಥಿಂಗ್ಸ್ ಓನ್ಡ್ ಬೈ ದ ಬಿಸ್ನೆಸ್. ಅಸೆಟ್ಸ್ ಇನ್ಕ್ಲೂಡ್ ದ ಫಾಲೋಯಿಂಗ್. ಅಸೆಟ್ಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ದ ವ್ಯಾಲ್ಯೂಯಬಲ್ ಥಿಂಗ್ಸ್ ವಿಚ್ ಆರ್ ಇನ್ವೆಸ್ಟೆಡ್ ಇನ್ ದಿ ಬಿಸ್ನೆಸ್. ಇಲ್ಲಿ ಅಸೆಟ್ಸ್ ಅಲ್ಲಿ ಒಂದೇ ಟೈಪ್ಸ್ ಬರ್ತವೆ. ಯಾವ್ದಾವುದು, ಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಂದ್ರೆ ಏನ್ರಿ, ಕಣ್ಣಿಗೆ ಕಾಣುವಂತ. ಓಕೆ, ಟ್ಯಾಂಜಿಬಲ್ ಅಸೆಟ್ಸ್ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಷಿನರಿ, ಕ್ಯಾಶ್, ಸ್ಟಾಕ್ ಆಫ್ ಗೂಡ್ಸ್ ಎಕ್ಸೆಟ್ರಾ. ಇವೆಲ್ಲ ಏನಿವೆ ಎಕ್ಸಾಂಪಲ್ಸ್ ಆಫ್ ದ ಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ದೆನ್ ನೆಕ್ಸ್ಟ್ ಇನ್ನೊಂದು ಬರ್ತದೆ, ಯಾವುದು ಇಂಟ್ಯಾಂಜಿಬಲ್. ಅಂದ್ರೆ ನಮಗೆ ಕಣ್ಣಿಗೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಟ್, ಬಟ್ ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ದಟ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಲೈಕ್ ಗುಡ್ ವಿಲ್, ಪೇಟೆಂಟ್ಸ್, ಟ್ರೇಡ್ ಮಾರ್ಕ್, copyrights etc. are the examples of the intangible assets. Then the next will be the amounts due to business from others like debtors, bills receivable etc. Then next will be the fictitious assets like preliminary expenses, discount on issue of shares and debentures etc. The various types of the examples of the assets. Okay, then next will be the liabilities. Liabilities ಅಂದ್ರೆ liabilities are the claims of outsiders against a business concern. ಅಂದ್ರೆ ಸಾಲ ತಗೊಂಡಿರ್ತೇವೆ ಬಿಸ್ನೆಸ್ಸಿಗೆ, ಅದನ್ನು ನಾವು liabilities ಅಂತ ಹೇಳ್ತೇವೆ. Liabilities include all amount owned by the business concern. Liabilities include all amounts owned by the business to the outsiders. Creditors, bills payable, bank overdraft, bank loan etc. are the examples of the liabilities. Okay, then debtor. Debtor is a person who owes money to business because he has received some benefit from the business. A debtor may be a trade debtor or a loan debtor or a debtor for an asset sold on credit or a debtor for the services rendered on the credit. ಸಾಲಗಾರ ಯಾರು ಬಿಸ್ನೆಸ್ಗೆ ದುಡ್ಡನ್ನು ಕೊಡಬೇಕು, owes money to the business. ಯಾಕಂದ್ರೆ he has received some benefit from the business. ಅವನನ್ನು ನೀವು ಏನಂತ ಕರಿತೇವೆ, ಡೆಟಾರ್ ಅಂತ ಹೇಳ್ತೇವೆ. ಅದೇ ಥರ ಕ್ರೆಡಿಟರ್. A creditor is a person to whom business owes ಸಾಹುಕಾರ. ಕ್ರೆಡಿಟರ್ ಅಂದರೆ ಸಾಹುಕಾರ, ಯಾರು ಅವನಿಗೆ ದುಡ್ಡು ಕೊಡಬೇಕು ಬಿಸ್ನೆಸ್ ಇಂದ, ಅವನನ್ನು ಏನಂತ ಕರಿತೇನೋ ಕ್ರೆಡಿಟರ್ ಅಂತ ಹೇಳ್ತೇವೆ. ಎ ಕ್ರೆಡಿಟರ್ ಮೇ ಬಿ ಟ್ರೇಡ್ ಕ್ರೆಡಿಟರ್ ಆರ್ ಎ ಲೋನ್ ಕ್ರೆಡಿಟರ್ ಆರ್ ಎ creditor for asset purchased on credit or a creditor for unpaid expenses. Okay. In my today's class we shall conclude here only. I think you understood the little bit some the important terms which are used in the accounting concepts. The rest of the things we shall discuss in my next class. You try to write 2 marks questions on each. Okay. If you have liked my today's class, please you have to subscribe my channel for the next class. Okay. Thank you. Have a good day.